ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವೇನೋ ಯಾರಾದರೂ ಅಪಮಾನಿಸಿದರೆ ಅವರಿಗೆ ಪ್ರತಿಕಾರ ನೀಡಬೇಕು. ಆದರೆ ಸ್ತ್ರೀಯರು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಪರಮೇಶ್ವರ, ಇಂತಹ ಅಪರಾಧಿತ ಸ್ತ್ರೀಯನ್ನು ಏಕೆ ಸೃಷ್ಟಿಸಿದ್ದೇವಾ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಬೇರಾಗಿದೆ ಭಗವತ್ ಸ್ವರೂಪಿಗಳಾದ ಋಷಿಗಳಾದ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲು ಎಂದು ಹೇಳಿದರೆ ಪತಿಗಳು ಪತಿಗಳು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ಈ ನಿಂದನೆಯು ನಮ್ಮನ್ನು ಸಾಯುವುದರ ಅಣ್ಣನ ಅಪರಾಧಗಳನ್ನು ಕ್ಷಮಿಸಿ ನಾನು ನಿನ್ನಲ್ಲಿ ಹಲವಾರು ಬಾರಿ ಕೇಳಿಕೊಳ್ಳಲು ಆದದ್ದು ಹಾಗೆ ಹೋಯಿತು. ಅದನ್ನು ಈ ಕಾರಣವೇನೆಂದು ನನ್ನೊಡನೆ ದಿಟ್ಟವಾದ ದೇವಿ ಆದರೆ ಅದರಿಂದಾಗುವ ಈಗ ನಾನು ಯಾವ ಆಜ್ಞಾಧಾರಕನಲ್ಲ. ಹಸಿನಾಭೆಯ ದೇವಿ ದರ್ಶನಕ್ಕೆಂದು ತೆರಳಿದ್ದೆವು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ದ್ರೌಪದಿಯು ಬಂದಿದ್ದಳು. ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಗ್ರಾಮಗಳನ್ನು ಸೇರಲು ಬಂದಿದ್ದರು. ಇನ್ನೇನು ಸಂಧಿಯಾಗುವುದು. ಬಿಚ್ಚಿದ ಮುಡಿಯನ್ನು ಕಟ್ಟುವುದಷ್ಟೇ ಬಾಕಿಯಲ್ಲಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದರು. ಸ್ವಾಮಿ, ಅಪಹಾಸ್ಯ ಮಾಡಿದರು. ಏನು ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ? ಯಾರು ಮತ್ತಿನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗರ ವಿಲಾಸ ವಿರಮಗಳಲ್ಲಿ ಮಗನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುವುದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೆ. ನನ್ನ ಸಂದೇಹವು ನಿಜವಾಗಿದೆ. ಅದಿರದೆ ಈಗ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತೆ. ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ. ಆಗಿರಲಿ ಪ್ರಾಣಕಾಂತ. ಅಂದು ಕುರುಕುಲಾಂತಕರ ರಾತ್ರಿ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಇನ್ನು ಏನೇನೋ ನುಡಿದಿರಲ್ಲ. ಇದು ನಿಮಗೆ ನೆನಪಿದೆಯೇ? ಪ್ರತಿಜ್ಞಾವಾಕ್ಯಗಳನ್ನು ಕೇಳ ಅಪೇಕ್ಷಿಸಿದ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಮಾಡಿದರಷ್ಟೇ ಸಾಲದು. ಅದನ್ನು ಎನ್ನುವುದೇ ನಮ್ಮ ಚಿಂತೆ. ಅಣ್ಣನ ಆಜ್ಞಾಕಾರಕರಲ್ಲವೇ? ಶಾಂತಿಯನ್ನು ಬಯಸುವುದು ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ಅಪೇಕ್ಷಿಸುತ್ತೇನೆ. ಧರ್ಮಪರಾಯಣ
ಭೀಮಸೇನನ್ನು ತಿಳಿದ ಸಿಂಹದಂತೆ ಗರಿಸುತ್ತಿರುವ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಅಸಾಧ್ಯವಾಗಿರುವುದು. ಕೋಪವೇನು? ಸಮಾಚಾರವೇ ಖಂಡನೆಯಕ್ಕೆ ಸಿದ್ಧಾಗಿರುವುದು. ಏಕೆ ನನ್ನ ಈ ಬೆಚ್ಚಿದಾಗಲಿ ಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿಯೇ ಬಂದಿದೆ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕಿದ್ದೀನಿ. ಅದನ್ನು ಈಗಲೇ ತಿಳಿಸುವ. ಈ ಸದ್ಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನನ್ನು ಮೋದಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿ ಕಂಡವರ ಮನೆ ಬಾಗಿಲಲ್ಲಿ ಸಂಧಿರೀಕ್ಷೆ ಬೇಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಂಗೆಯನ್ನು ಸಹಿಸತಕ್ಕವರಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನು ನಾನು ವಹಿಸುವುದಿಲ್ಲ. ನಾನು ಮತ್ತು ಈ ನನ್ನ ಮನೆ ಇವೆರಡೇ ಕುರುಬರನ್ನೆಲ್ಲ ಸಂಪೂರ್ಣ ನಾಶ ಮಾಡಬಲ್ಲದು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡಬೇಕು. ನಿಲ್ಲು. ನಿನ್ನ ಕೋಪವನ್ನು ತಡೆಯುವುದಕ್ಕೆ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ. ಧರ್ಮರಾಜರು ನಮ್ಮೆಲ್ಲರಿಗೂ ಹಿರಿಯರು. ಆತನ ಇಷ್ಟಕ್ಕೆ ವಿರುದ್ಧವಾಗಿದೆ. ಯುದ್ಧವು ಅನುಚಿತ. ಸಮಾಚಾರ
ತಿಳಿದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಕೃತ್ಯವೆಂಬುದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅವಿಚಾರಕ್ಕಾಗಿ ನಾವೇ ಯುದ್ಧಿಸಬೇಕಾಗುವುದು. ಅದಕ್ಕಾಗಿ ನಾನು ಎದುರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ ಧೋಮೆಯನ್ನು ಕಳುಹಿಸಿ ಅಪಮಾನ ಪಡಿಸಿದರು. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣಕೂಟವಿಲ್ಲ, ಕುಲ ಗೌರವ. ಈಗ ನನ್ನ ಅಣ್ಣನಾದ ಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನ ಪಡಿಸಿರೋ ಎನ್ನುವುದೇ ನನ್ನ ಚಿಂತೆ. ಇದೇನಿದು? ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ. ಅರ್ಜುನ, ನಾನು ಸಂಧಿಯ ಫಲಾಫಲಗಳನ್ನು ತಿಳಿಯುವುದರಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ಧನೆಯ ಸ್ಪರ್ಶನ ನಿಮಗಿರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಸಂಕಟನಾಥ, ರಾಜ್ಯಸಭೆಯಲ್ಲಿ ಏನು ತಿಳಿಯುತ್ತೆಂದು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ. ವಿಜಯಶಾಲಿಗಳಾಗಿ ಹೋದ ಕಾರ್ಯವೇನಾಯಿತು? ಹೋದವನು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ಓಂ ಶ್ರೀತು ಧರ್ಮನಲ್ಲ ಪಾಂಚಾಲಿ
ನನಗೆ ಇಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನು ನಾನು ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಯಿ ಯದುಪತಿ ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ಎಲ್ಲವೂ ನಡೆಯಿತು. ಕೃಷ್ಣ ನಾನು ತಡೆಯಲಾರೆ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ನನ್ನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸರಿಯಾಗಿದ್ದೇನೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ ಈಗ ತಿಳಿಯಿತು ನಿನ್ನ ಅಭಿಮಾನ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆಕೊಟ್ಟನು. ಈ ಸಂಧಿಯ ವಿಚಾರದಲ್ಲಿ ಮಯವರಿಗೆ ಸೀರೆ ಮೂಡಿಸಲು ಅಪೇಕ್ಷಿಸಿರುವೆ. ಯಾದವ ಈ ಪಾಂಡುನಂದನನ ಮೇಲೆ ನಿನಗೆ ಕೈಯಲ್ಲಿ ಇಷ್ಟೊಂದು ಆಕ್ರೋಶ. ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನವನ್ನು ತಂದುಕೊಂಡು ಸ್ವಾಭಿಮಾನ ಶೂನ್ಯವಾದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಎಂಥ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ರಾಜ್ಯಸಭೆಯಲ್ಲಿ ಮುಂಚೆನೂ ನಡೆಯಿತು. ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಕೃಷ್ಣ? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನು ಸಹ. ನನಗೆ ನಿಂತಿರುವುದು ಸಾಧ್ಯವಿಲ್ಲ. ಕೇಳಬೇಕೆಂಬುದೇ ನಿನ್ನ ಅಪೇಕ್ಷೆ ಆಗಿತ್ತು. ಅದನ್ನು ಸಾಧಿಸು ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಯಾವುದೇ ಭಾಗವನ್ನು ನಾವು ಬಯಸುವುದಿಲ್ಲ. ಯಾಜ್ಞೆ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬೇಡ. ನಿಲ್ಲಯ್ಯ, ನಿಜವಾಗಿಯೂ ನೀನು ವಿಳಂಬ ಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧ್ಯಾ ವಿಚಾರವು ಒಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ವಿಚಾರ ಸತ್ಯ ಹೇಳು ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ ನಿಂತಿದ್ದನ್ನು ಹೇಳಿ. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸವೇಕೆ? ಇದು ಪರ್ಯಾಸವಲ್ಲ. ನಿನ್ನನ್ನು ಮತ್ತು ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯ. ಭೀಮಸೇನ, ಎಲ್ಲಿ ನಿನ್ನ ಗದೆಯನ್ನು ಕೊಡು. ಕೊಡಯ್ಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿಟ್ಟುಕೋ. ಭೀಮ, ಈಗ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ನಿನಗೊಂದು ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಲ್ಲ ನಿಂತಿದ್ದಂತೆ ಹೇಳಿ. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವುದು. ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅದು ಆಗಲಿ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕೈಲಯ್ಯ. ನಿನ್ನ ಮಾತನ್ನು ಎಲ್ಲಿಗಾದರೂ ಮೀರಿದೆನೇ ಅಣ್ಣ? ಹಾಗಾದರೆ ತೆಗೆದುಕೊಳ್ಳಿ ಅಗ್ಗವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ? ಇದು ಪರಿಹಾಸ ಅಲ್ಲ ತಂಗಿ. ಶತ್ರುಗಳ ಎಡೆಗುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಪಾಂಚಾಲಿ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಿ. ಈಗ ಎಲ್ಲ ಕೇಳಿರಿ. ಈಗ ಭೀಮಸೇನನನ್ನು ಬಂಧಿಸುವ ಅಗ್ಗವು ಹಿಂದಿನ ರಾಜಸಭೆಯಲ್ಲಿ
ನನ್ನ ಅಂಗಾಂಗಗಳನ್ನು ಗಂಡಿಸಲು ಅನುಮಾನ. ಏನು ಹೇಳಿದೆ ಕೃಷ್ಣ? ಈ ಅಕ್ಕದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾವ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತೆ ಯಾರಿಗೆ ಸಾಧ್ಯ? ಪಾಂಚಾಲಿ ನನ್ನ ಕರಗಳನ್ನು ಈ ದುರಾಚಾರದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಚೆನ್ನಾಗಿ ಬಂದ ಈ ರೀತಿಯ ಅಪಮಾನ ಮಾಡಿದ್ದಾರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಮಾತ್ರವಲ್ಲ, ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಹಾಗಾದರೆ ಈ ಸಂದೇಶಕ್ಕೆ ನಮ್ಮ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ. ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲದೆ ಸಂಧಿಗಾಗಿ ತನ್ನ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನನ್ನ ಕರಗಳನ್ನು ಬಿಚ್ಚು. ಕೃಷ್ಣ, ನೀನೇನಂತ ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಈಗ ಎಲ್ಲ
ಪಡಿಸುವೆ. ನಂತರ ಆ ನನ್ನ ಕನಕದಾಳದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡದೆ ಹೋದರೆ ಇಷ್ಟ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.